ಪತ್ರಕರ್ತರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಬದ್ಧ, ಸಚಿವ ಮುನಿಯಪ್ಪ ಭರವಸೆ. ಕಾರ್ಯನಿರತ ಪತ್ರಕರ್ತರ ಸಂಘಟನೆಯವರು ಮುಂದುವರೆಸಿರುವ ಬೇಡಿಕೆಗಳನ್ನು ಸಿಎಂ ಗಮನಕ್ಕೆ ತಂದು ಈಡೇರಿಸಲು ಕ್ರಮ ಜರುಗಿಸುವುದಾಗಿ ಆಹಾರ ಇಲಾಖೆಯ ಸಚಿವ ಕೆಎಚ್ ಮುನಿಯಪ್ಪ ಭರವಸೆ ನೀಡಿದರು. ಬೆಳಗಾವಿಯ ವಿಧಾನಸೌಧ ಎದುರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನೇತೃತ್ವದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಬೃಹತ್ ಹೋರಾಟದ ಸ್ಥಳಕ್ಕೆ ಆಗಮಿಸಿದ ಸಚಿವ ಕೆಎಚ್ ಮುನಿಯಪ್ಪ ಅವರು ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಮಾತನಾಡಿ, ಪತ್ರಕರ್ತರ ಹಿತರಕ್ಷಣಾ ಕಾಯ್ದೆ ಜಾರಿ, ಗ್ರಾಮೀಣ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಸಂಚರಿಸಲು ಜಾರಿಗೊಳಿಸಿರುವ ಉಚಿತ ಬಸ್ ಪಾಸ್ ವಿತರಣೆ ವಿಧಿಸಿರುವ ಮಾನದಂಡಗಳನ್ನು ಸಡಿಲಿಸುವುದು, ವಾರ್ತಾ ಇಲಾಖೆಯಲ್ಲಿ ಖಾಲಿ ಇರುವ ಸಿಬ್ಬಂದಿ ಭರ್ತಿ, ಟೋಲ್ ನಾಕಾದಲ್ಲಿ ಪತ್ರಕರ್ತರಿಗೆ ಉಚಿತವಾಗಿ ಸಂಚರಿಸಲು ಅವಕಾಶ ಕಲ್ಪಿಸುವುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿದರು. ಮನವಿ ಸ್ವೀಕರಿಸಿದ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಸಿಎಂ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ನಾನು ಮನವಿ ಸ್ವೀಕರಿಸಲು ಬಂದಿದ್ದೇನೆ. ನಿಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಸಂಬಂಧಿಸಿದ ಸಚಿವರುಗಳ ಗಮನಕ್ಕೆ ತಂದು ಈಡೇರಿಸಲು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಧ್ಯಕ್ಷರು ಆದ ಅಶೋಕ್ ರಾಠೋಡ್, ರಾಜ್ಯ ಕಾರ್ಯಾಧ್ಯಕ್ಷರು ಇರ್ಫಾನ್ ಬೇಳ್ಗಿ, ರಾಜ್ಯ ಪದಾಧಿಕಾರಿಗಳಾದ ಬಸವರಾಜ ಸಿರಸಂಗಿ, ಎಸ್ಎಸ್ ಪಾಟೀಲ್, ಜಿಗಳೂರು ಲಕ್ಷ್ಮಣರಾವ್, ಜಾನ್ಸನ್ ಗೋಡೆ, ಎಂ ಇಸಾಕ್, ಮಂಜುಳಾ ಬಿ, ವಿಜಯಪುರ ಜಿಲ್ಲಾ ಕಾರ್ಯಾಧ್ಯಕ್ಷರು ವೀರೇಶ್ ಮೇಟಿ, ಆಲ್ಮೇಲ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಪಡಶೆಟ್ಟಿ, ಆಲ್ಮೇಲ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘಟನೆಯ ಗೌರವ ಅಧ್ಯಕ್ಷರಾದ ರೇವಣಸಿದ್ದಯ್ಯ ಹಿರೇಮಠ್, ಚಿದಾನಂದ್ ಉಪ್ಪಾರ್, ಮಂಜುನಾಥ್ ಸಾತಿಹಾಳ್, ದೇವೇಂದ್ರ ವಿಶ್ವಕರ್ಮ ಹಾಗೂ ಆಲ್ಮೇಲ ದೇವರ ಹಿಪ್ಪರಗಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸರ್ವ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬಸವರಾಜ್ ಪಡಶೆಟ್ಟಿ, ಎಂಟಿವಿ ನ್ಯೂಸ್. ಆಯ್ತು, ಬ್ರಾಹ್ಮಣರ ಅಭಿವೃದ್ಧಿಗೆ ಆಯ್ತು, ಬೇರೆ ಕ್ಯಾಸ್ಟ್ನವರು ಎಲ್ಲರಿಗೂ ಆಯ್ತು. ಆದ್ರೆ ಪತ್ರಕರ್ತರಿಗೆ ಮಾತ್ರ ಆ ಒಂದು ಸೌಲಭ್ಯ ಬರಲೇ ಇಲ್ಲ. ಅದನ್ನು ಕೊಟ್ಟರೆ ಎಷ್ಟು ಜನ ನಿಜವಾಗೂ ನಿರಾಳವಾಗಿ ಬರೆಯೋದಕ್ಕೆ ಎಷ್ಟು ಉತ್ಸಾಹ ಆಗುತ್ತೆ, ಹೋರಾಟಕ್ಕೆ ಮುಂಚೂಣಿಯಲ್ಲಿ ಬರ್ತಾರೆ, ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಎಷ್ಟೋ ಜನ ಪತ್ರಕರ್ತರಿಗೆ ಮನೆಗಳಿಲ್ಲ. ಒಂದು ಸಣ್ಣ ಮನೆ 20/30 ಕೊಟ್ಟರೆ ಸಾಕು, ಬೇಕಾದಂಗೆ ಜೀವನ ಮಾಡ್ತಾರೆ ಅವರು. ನಾವು ಎಲ್ಲ ನೌಕರರನ್ನ, ಅಧಿಕಾರಿಗಳನ್ನ, ಮಂತ್ರಿಗಳನ್ನ, ಮಹೋದಯರನ್ನ ಹೊಗಳಿ ಹಾಡಿ ಚಂದ್ರ ಇಂದ್ರ ಅಂತೀವಿ, ಆದರೆ ನಮ್ಮನ್ನು ಕೇರೆ ಮಾಡೋದಿಲ್ಲ. ಒಂದು ಸಣ್ಣ ಸಣ್ಣ ಸೌಲಭ್ಯಗಳನ್ನ ಪತ್ರಕರ್ತರಿಗೆ ಕೊಟ್ಟರೆ ನೆಮ್ಮದಿಯಿಂದ ಅವ್ರು ಜೀವನ ಮಾಡ್ಬೋದು. ಎಷ್ಟೋ ಜನ ಇವತ್ತು ಅವ್ರ ಮನೆಯಲ್ಲಿ ಸತ್ತರೆ, ಹಿರಿಯವರು ಪತ್ರಕರ್ತರಾಗಿ ಸತ್ತರೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ದುಡ್ಡಿಲ್ಲದಷ್ಟು ಪರಿಸ್ಥಿತಿಯನ್ನು ನಾನು ನೋಡಿದ್ದೇನೆ. ಇದು ಹೋಗಬೇಕು. ಅದಕ್ಕೋಸ್ಕರ ಒಂದು ಫಂಡ್ ಅಂತ ಮಾಡಿದ್ದೇವೆ. ಯಾರೇ ಆಗಲಿ ಸತ್ತರೆ ಅವ್ರ ಮನೆ ಬಾಗಿಲಿಗೆ ಯಾರಾದರೂ ಒಬ್ಬ ನಮ್ಮ ಪತ್ರಕರ್ತ ಹೋಗಿ 10,000 ರೂಪಾಯಿ ಕೊಡ್ತಕ್ಕಂಥ, ಇಡಿಗಂಟನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ. ಅದೇನು ಜಾರಿಗೆ ಬಂತು ಅಂದರೆ ನಿಜವಾಗ ಎಲ್ಲರಿಗೂ ಬಹಳ ಅನುಕೂಲ ಆಗುತ್ತೆ. ಇದು ಹೇಳ್ಕೊಡೋದಲ್ಲ ನಮಗೆ ಸಾವಿಗೆ ನಮಗೆ ಇದು ಕೊಡಿ ಅಂತ, ಆದರೆ ಅದಾಗಲೇಬೇಕಾದಂಥ ಪರಿಸ್ಥಿತಿ ಇರೋದ್ರಿಂದ ಈಗ ಮುಂಚೂಣಿಯಲ್ಲಿ ಆ ಕಾರ್ಯ ಆಗ್ತಾ ಇದೆ. ನಮ್ಮ ಅಧ್ಯಕ್ಷರು ಬಹಳ ಚೆನ್ನಾಗಿ ಅದಕ್ಕೆ ಒಂದು 1000 ಜನ ಹೊಂದಿಸುವಂಥ ನಿರ್ಧಾರ ತಗೊಂಡಿದ್ದಾರೆ. ಸರ್, ತಾವು ಹೇಳಿದ್ದು ನಿಜ. ಸರ್ಕಾರ ಒಂಥರ ಎಮ್ಮೆ ಚರ್ಮ ಇದ್ದಂಗೆ. ಪತ್ರಕರ್ತರಿಗೆ ಏನಾದರೂ ಸವಲತ್ತು ಕೊಟ್ಟರೆ ಮುಂದಿನ ದಿನ ನಮಗೆ ಉಳಿಗಾಲಿಲ್ಲ ಅಂತ ಸರ್ಕಾರಕ್ಕೆ ಭಯ ಇದೆ. ಆ ನಿಟ್ಟಿನಲ್ಲಿ ಹಿಂದೆ ಏನಿದಾರಲ್ಲ ಕೆಲವು ಮುಖಂಡರುಗಳು, ಆ ರೀತಿ ನಮ್ಮ ಧ್ವನಿಯಲ್ಲಿ ಇಲ್ಲ. ಎಲ್ಲ ನಿಷ್ಠಾವಂತರು, ಆ ಮಟ್ಟದಾಗಿ ಹೋರಾಟಗಾರರು ನಮ್ಮ ಕಾನಿಪ ಧ್ವನಿಯಲ್ಲಿ ಎಲ್ಲ ಕಡೆ ಇದ್ದಾರೆ. ಇವತ್ತು ಸಾಂಘಿಕ ಹೋರಾಟ ಜೊತೆಯಾಗಿ ಇವತ್ತು ಕಾನೂನು ಹೋರಾಟಕ್ಕೆ ಸಿದ್ಧರಾಗಿಬಿಟ್ಟಿದ್ದೀವಿ. ಈಗಾಗಲೇ ಇವತ್ತು ನೇರವಾಗಿ ಒಬ್ಬ ಮಿನಿಸ್ಟ್ರಿಗೆ, ಸರ್ಕಾರದ ಮಂತ್ರಿಗೆ ನೇರವಾಗಿ ಇವತ್ತು ಸವಾಲು ಹಾಕಿ ಹೇಳಿದ್ದೀನಿ ನಾನು, ನೀವೇನು ಆದಷ್ಟು ಕೊಡೋದಿದೆ ಕೊಟ್ಟರೆ ಒಳ್ಳೇದು, ಇಲ್ದಿದ್ರೆ ನೇರವಾಗಿ ಕಾನೂನು ಚಾಟಿ ಬೀಸ್ತೀವಿ, ಕಾನೂನಲ್ಲೇ ನಿಮ್ಮ ಹತ್ರ ಉತ್ತರ ತಗೊಂತೀವಿ ಅಂತ. ಇದೇ ತಾನೇ ಮುನಿಯಪ್ಪ ಅವ್ರಿಗೆ ಹೇಳಿದ್ದು, ತಾವೆಲ್ಲ ನೋಡಿರಿ ಕೂಡ. ಆ ಕಾನೂನು ಅಡಿಯಲ್ಲಿ ಹೋದಾಗೆ ಇವತ್ತು ಯಾರ್ಯಾರಿಗೂ ರಕ್ಷಣೆ ಪತ್ರಕರ್ತರೇನ್ರಿ ಫಸ್ಟ್ ಮೊದಲನೇದಾಗಿ ಸಮಾಜದಲ್ಲಿ ಪತ್ರಕರ್ತರಿಗೆ ಪ್ರಥಮವಾಗಿ ಕೊಡಬೇಕಾಗಿದ್ದು ಧರ್ಮ. ಅದು ನಾವು ಲಾಯರ್ಗಳ ಮುಖಾಂತರ ಮನವಿ ಮಾಡಿ ಕೋರ್ಟಲ್ಲಿ ಅದನ್ನ ಪಡೆತೀವಿ. ಬರೀ ನಮ್ಮ ರಾಜ್ಯಕ್ಕಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇಲ್ಲ. ಕರ್ನಾಟಕದಿಂದ ನಮ್ಮ ಕಾನಿಪ ಧ್ವನಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ನಡೆಸೋ ಜೊತೆಗೆ ಇಡೀ ರಾಜ್ಯದ ಉದ್ದಗಲಕ್ಕಿರುವಂತ ನಮ್ಮ ಪತ್ರಕರ್ತರಿಗೆ ಬೆನ್ನೆಲುಬಾಗಿ
ನಮ್ಮ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಆಗ್ಲೇಬೇಕು. ಕಾನೂನು ಹೋರಾಟಕ್ಕೆ ನಮಗೆ ಜಯ ಸಿಗೋವರೆಗೂ ನಮ್ಮ ಕಾನೀಪದನಿ ಹೋರಾಟ ನಿಲ್ಸಲ್ಲ ಅಂತ ತಮ್ಮ ಮುಂದೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್. ಎಲ್ಲಿ ರಶೀದ್ ಆಮೇಲೆ ಒಬ್ಬೊಬ್ರು ಎರಡೇ ಇಸ್ಕೊಳಂಗಿಲ್ಲ, ಒಬ್ರಿಗೆ ಒಂದೇ. ಏನು ಮಸ್ಕೀರ್ ಇದೆಯಲ್ಲ ಒಂದ್ಸಲ ನಿಮಗೇನಿಲ್ಲ ಬೇಕು ಯಾರು ನಮಗಿಲ್ಲ. ಈಗ ಹೊಸ ಯಾರು ಮಾಡ್ರಿ ಕೆಲವು ಜಮೀನುಗಳ ಬಗ್ಗೆ ಚೆನ್ನಾಗಿ ನಾನು ಅನುಭವ ಇದೆ. ಫೋರ್ಜರಿ ಖಾತೆಗಳ ಬಗ್ಗೆ, ಯಾಕೆಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಫೋರ್ಜರಿ ಖಾತೆಗಳು ಮಾಡ್ತಾರೆ. ಈಗ ಪಂಚಾಯತಿ ಮೆಂಬರ್ ಆಗ್ಲಿ ಅಧ್ಯಕ್ಷರಾಗ್ಲಿ ಸರ್ಕಾರಿ ಗ್ರಾಮ ಠಾಣಾ ಜಾಗ ಇದ್ರೆ ಬಿಲ್ ಕಲೆಕ್ಟರ್ ಹಾಗೂ ಪಿಡಿಒನ ಒಳಕಾಕೋಬಿಟ್ಟು ಖಾತೆಗಳು ಮಾಡಿಸ್ಕೊಂತಾರೆ. ಅದನ್ನ ನಮ್ಮ ಸಾರ್ವಜನಿಕರು ಅದನ್ನ ಕೇಳಕ್ ಹೋದ್ರೆ ಅಲ್ಲಿ ನಮ್ಮ ಬಿಲ್ ಕಲೆಕ್ಟರ್ ಆಗ್ಲಿ ಸೆಕ್ರೆಟರಿ ಆಗ್ಲಿ ಪಿಡಿಒ ಆಗ್ಲಿ ಯಾರು ಸ್ಪಂದಿಸೋದಿಲ್ಲ. ಅದು ಫೋರ್ಜರಿ. ಇದು ರಾಜ್ಯ ವ್ಯಾಪ್ತಿನೂ ಐತೆ. ಯಾಕೆಂದ್ರೆ ನಾನು ಸುಮಾರು ಜಿಲ್ಲೆಗಳಿಗೆ ಸುಮಾರು ತಾಲೂಕುಗಳಿಗೆ ನೋಡಿದ್ದೀನಿ. ದಯವಿಟ್ಟು ಈ ಅಕ್ರಮಗಳು, ಯಾಕೆಂದ್ರೆ ಮೊನ್ನೆ ಯಾವ್ದೋ ನ್ಯೂಸ್ ಅಲ್ಲಿ ನೋಡಿದೆ ಕರ್ನಾಟಕ 5ನೇ ಸ್ಥಾನದಲ್ಲಿ ಐತೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಪತ್ರಿಕೆನಾಗ ಬಂದಿತ್ತೆ. ದಯವಿಟ್ಟು ತಾವು ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಕಂದಾಯ ಸಚಿವರೇ ಹಾಗೂ ನಮ್ಮ RDPR ಸಚಿವರಾದಂತ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರವ್ರೆ, ಇದನ್ನ ದಯವಿಟ್ಟು ಈ ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಒಳಗೆ ಆಗಿರ್ತಕ್ಕಂಥ ಅನ್ಯಾಯಗಳು, ಆಮೇಲೆ ಪೊಲೀಸ್ ಇಲಾಖೆಯಲ್ಲೂ ತುಂಬಾ ತೊಂದರೆಗಳಾಗ್ತಾ ಇದಾವೆ. ಪೊಲೀಸ್ ಇಲಾಖೆಗೆ ಯಾವ ತರ ತೊಂದರೆಗಳು ಆಗ್ತಾ ಇದಾರೆ ಅಂದ್ರೆ, ಈಗ ಜಮೀನುಗಳ ಬಗ್ಗೆ ಯಾರನ್ನ ಸಾರ್ವಜನಿಕರು ದೂರ ತಗೊಂಡು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಪೊಲೀಸ್ನವರು ಸರಿಯಾಗಿ ಅದನ್ನ ಎನ್ಕ್ವೈರಿ ಮಾಡೋದಿಲ್ಲ. ಯಾರಾದ್ರೂ ನಮ್ಮ ರಾಜಕಾರಣಿಗಳು ಫೋನ್ ಮಾಡಿದ್ರೆ ಅವ್ರ ಪರವಾಗಿ ಮಾತಾಡ್ತಾ ಇರ್ತಾರೆ. ಈ ವೇದಿಕೆ ಮೂಲಕ ತಮಗೆ ಮನವಿ ಸಲ್ಲಿಸ್ತಾ ಇದ್ದೀನಿ. ನೀವು ಬಹಳಷ್ಟು ಕಷ್ಟದಿಂದ ಪತ್ರಿಕೆ ವಿತರಕರಾಗಿ, ಪತ್ರಿಕೆ ರಿಪೋರ್ಟರ್ ಆಗಿ ಇವತ್ತು ಕಾರು ಬಾರಲ್ಲಿ ಓಡಾಡ್ತಾ ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರಾಗಿದ್ದೀರಿ. ಏನ್ರಿ ನೀವು ಮಾಡ್ತಿರೋದು? 2 ವರ್ಷದಲ್ಲಿ ಒಬ್ಬ ಪತ್ರಕರ್ತರಿಗೆ ಒಂದು ಸಂಕಷ್ಟ ತೀರ್ಸಕ್ ನಿಮ್ ಕೈಲಿ ಆಯ್ತಾ? ಯಾಕೆ ಬೇಕ್ರಿ ಅಧಿಕಾರ? ನೀವು ಹೋದ್ರು ಇಡೀ ನಾಡಿನ ಪತ್ರಕರ್ತರು ಕೈ ಮುಗಿದ್ರು. ಹೃದಯಾಂತರದಿಂದ ನಮ್ಮ ಪ್ರಭಾಕರ್ ಇದ್ರು, ಎಲ್ಲರಿಗೂ ಬಸ್ ಪಾಸ್ ಕೊಟ್ರು, ಇನ್ಸೂರೆನ್ಸ್ ಒಂದು ಇದು ಮಾಡಿ ಅಂತ ಈ ರೀತಿ ನೆನೆಸ್ಬೇಕ್ರಿ 4 ಜನ. ಇವತ್ತು ಏನ್ ಮಾಡಿದ್ರಿ ನೀವು ಮಾಡ್ತಾರೋ ಅದು ಎಲ್ಲ ಇರೋಂತ ಬಂಡವಾಳಶಾಹಿಗಳಿಗೆ ಜಾಹೀರಾತು ನೀವು ಹೆಚ್ಚಿಸ್ಬೇಕು, ಇರೋಂತವ್ರಿಗೆ ಓಡಾಡಕ್ ಕೊಡ್ಬೇಕು. ಇನ್ನೇನ್ ಮಾಡಿದ್ರಿ ನಿಮ್ ಸಾಧನೆ? ಇವತ್ತು ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಕಳಕಳಿ ಇದೆ ನಿಜ. ಅವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟು ಹೇಳಂತ ಅಧಿಕಾರಿಗಳಿಲ್ಲ, ಮಾಧ್ಯಮ ಸಲಹೆಗಾರಿಲ್ಲ. ಸುಮ್ಮನೆ ದುಡ್ಡುಗಳು ವೇಸ್ಟ್ ಆಗ್ತಾ ಇದಾವೆ ಸರ್ಕಾರದ. ಅದಕ್ಕಾಗಿ ಇದಕ್ಕೆಲ್ಲ ಹಿನ್ನೆಲೆ ನಮ್ಮ ಹೋರಾಟ ನಿರಂತರ ಇರ್ತೈತೆ. ಚಾಟಿ ಬೀಸಕ್ಕಾಗಿ ಸರ್ಕಾರದ ವೈಫಲ್ಯಗಳು ಹೇಳಕ್ಕಾಗಿ ನಾವು ಇರ್ತೀವಿ. ಇದ್ರ ಜೊತೆಗೆ ಕಾನೂನು ಹೋರಾಟ ತೀಕ್ಷ್ಣ ಮಾಡೋದ್ರ ಜೊತೆಗೆ ಇವತ್ತೇನು 100 ವರ್ಷದ ಸಂಘಟನೆ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ, ತಮಗೆಲ್ಲ ಗೊತ್ತಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೇವಲ 100 ವರ್ಷದಲ್ಲಿ ಇಡೀ ನಾವೇನು ಅವ್ರೇನಂತ ಇವತ್ತು ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಇನ್ನು ಕೇವಲ 2 ವರ್ಷದಲ್ಲಿ ನಮ್ಮ ಮೂಲಭೂತಗಳು ಕಾನೂನು ಅಡಿಯಲ್ಲಿ ಪಡಿತೀವಿ ಅಂತ ಈ ಮುಖಾಂತರ ನಿಮಗೆ ಒಂದು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ಮೇಲೆ ಹಗಲಾದೋ ರಾತ್ರಿ ಯಾವುದೋ ನನಗೆ ಗೊತ್ತಿಲ್ಲ. ಅದೇ ನಿಟ್ಟಿನಲ್ಲಿ ಆ ಒಂದು ಪ್ರಯತ್ನ ಸಾಂಘಿಕ ಜೊತೆಗೆ ಕಾನೂನು ಹೋರಾಟ ಇಂಥ ಒಂದು ಇದರಲ್ಲಿ ನಾವು ಸಾಕ್ತಾ ಇದ್ದೇವೆ. ಎದೆಗುಂದ ಬೇಡ. ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದು ತವರಿಗೆ ಕೌರವರ ಪಡೆ, ಕೌರವರ ರೀತಿ ದೊಡ್ಡ ಮಟ್ಟದ್ದು ಅವರಿಗೆ ಸಂಖ್ಯೆ ಇರಬಹುದು.
ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಅನೇಕರು ಅವರಿಂದ ಇರಬಹುದು. ಇರಬಹುದು, ಚಿಂತೆ ಬೇಡ. ಹಿಂದೆ ಕೌರವರಲ್ಲಿ 5 ಜನ ಪಾಂಡವರು ಇರೋದು. ಯಾವ ರೀತಿ ಮಹಾಭಾರತವನ್ನು ಗೆದ್ದರಂತ ನಮ್ಮ ಮುಂದೆ ಸ್ಪಷ್ಟವಾಗಿದೆ. ಅದೇ ರೀತಿ ಇವತ್ತು ಕಾನೀಪ ಧ್ವನಿ ಆ ರೀತಿಯಾಗಿ ನೊಂದಂತ ಪತ್ರಕರ್ತರ ಧ್ವನಿಯಾಗಿ ಇವತ್ತು ಎಲ್ಲಾ ರೀತಿಯಿಂದ ಸನ್ನದ್ಧರಾಗಿ ಇವತ್ತು ಸರ್ಕಾರಕ್ಕೆ ಪ್ಲಸ್ ಇಲಾಖೆಗಳಿಗೆ ಚಾಟಿ ಬೀಸುವ ಜೊತೆಗೆ ಎಚ್ಚೆತ್ತುಕೊಳ್ಳುವಂತ ಒಂದು ಪರಿಸ್ಥಿತಿ ನಾವಿದ್ದೀವಿ. ಯಾಕೆ ದಯಮಾಡಿ ಇಲ್ಲಿವರೆಗೆ ನೀವು ಇದ್ದೀರಿ ನೋಡಿ. ಇವತ್ತು ರಕ್ಷಣಾ ಕಾಯ್ದೆ ಆಯ್ತು, ಇವತ್ತು ಬಸ್ ಪಾಸ್ ಆಯ್ತು, ಇವತ್ತು ಇನ್ಶೂರೆನ್ಸ್ ಕೊಡ್ಬೇಕು. ನಮ್ಮ ಯಾರು ಮಾಲೀಕರುಗಳು ಇರಲೇ ಇಲ್ಲ, ಅದನ್ನ ಕೊಡಿಸಂತ ಜವಾಬ್ದಾರಿ ಕಾರ್ಮಿಕ ಇಲಾಖೆ. ಈ ಸಂತೋಷ್ ಲಾಡ್ ಅವರು ದೊಡ್ಡ ಮಟ್ಟದ ಪ್ರಚಾರ ಪ್ರಿಯ ಕೆಲಸಗಾರರಲ್ಲ, ತಪ್ಪನಾಗಿ ಹೇಳ್ತಾರೆ ಈ ವೇದಿಕೆ ಮೇಲೆ. ಸುಮಾರಾಗಿ ಸಂತೋಷ್ ಲಾಡ್ ಅವರಿಗೆ 2 ಅರ್ಜಿ ಕೊಟ್ಟಿದ್ದೀನಿ ಖುದ್ದಾಗಿ ಅವರ ಹೆಸರಿಗೆ. ಪತ್ರಕರ್ತರಿಗೆ ಮಜೀದ್ ವೇಜ್ ಬೋರ್ಡ್ ರಿಲೀಸ್ ಮಾಡಿ, ಜಾರಿ ಮಾಡಿ, ಕಾರ್ಮಿಕ ಕಾನೂನುಗಳನ್ನ ಅನುಷ್ಠಾನಕ್ಕೆ ತನ್ನಿ. ಇವಾಗ ಕೇಳ್ತಾ ಇಲ್ಲ, ಬಟ್ ಮಾತಾಡೋದು ಮಾತ್ರ ರಾಜ್ಯ, ರಾಷ್ಟ್ರ, ಪ್ರಪಂಚದ ಮಟ್ಟದಲ್ಲಿ ಆ ರೀತಿ ಟಿವಿಗಳ ಮುಂದೆ ನೋಡಿರ್ತೀರಿ. ಫಸ್ಟ್ ಇವೆಲ್ಲ ಕಡಿಮೆ ಆಗ್ಬೇಕು. ಸಂತೋಷ ಲಾಡ್ ಆ ಭಾಗದಾಗ ಯಾರಿದ್ದೀರ ನಮ್ಮ ಪತ್ರಕರ್ತರು ಅವ್ರಿಗೆ ಹೇಳಂತ ಕೆಲಸ ಮಾಡಿ ಈ ಹೋರಾಟ ಮುಗಿದ ನಂತರ ನೆಕ್ಸ್ಟ್ ಕಾರ್ಮಿಕ ಇಲಾಖೆನೆ ನಾನು ತಗೊಳ್ತಾ ಇದ್ದೀನಿ. ಯಾವ ರೀತಿ ಅವರಿಗೆ ಚಾಟಿ ಬೀಸ್ಬೇಕು ಸಂತೋಷ್ ಲಾಡ್ ಅವರಿಗೆ ನಮಗೆ ಗೊತ್ತಿದೆ, ಅವ್ರ ಕಮಿಷನರ್ಗೆ ಯಾವ ತರ ಬೀಸ್ಬೇಕು ನಮಗೆ ಗೊತ್ತಿದೆ. ಒಂದು ಕಾನೂನು ಬದ್ಧವಾಗಿ ನಾವೆಲ್ಲ ಹೋಗೋಣ ಅಂತ ಈ ಸಂದರ್ಭದಲ್ಲಿ ನಿಮಗೆ ಧೈರ್ಯ ಕೊಡ್ತಾ, ಯಾವುದಕ್ಕೂ ಅಂಜಬೇಡಿ, ಅಳ್ಕಬೇಡಿ. ಇವತ್ತು ನಿಮ್ಮಕ್ಕೋಸ್ಕರ ಇವತ್ತು ನನಗೆ 60 ವರ್ಷ ಹತ್ರ ಬಂದಿದೆ. ಇನ್ನು 6 ತಿಂಗಳಿಗೆ 60 ವರ್ಷ ಆಗಲೇ ಅದು. ಇನ್ನೇನು ಈ ಹೋರಾಟಕ್ಕೆ 10-15 ದಿನ ಆಯ್ತು. ನಿರಂತರ ಎಲ್ಲ ಕಡೆ ಓಡಾಡಿ ಇವತ್ತು ನೀವು ಬರಕ್ ಕಾಣ್ರಾದ್ರಿ. ಇನ್ನು ಇದಕ್ಕಿಂತ ಇನ್ನೂ 1 ಪಟ್ಟು ಜಾಸ್ತಿ ಬರಬೇಕಾಗಿತ್ತು. ಇವತ್ತು ಬಹಳಷ್ಟು ಅಪಪ್ರಚಾರ ಆಯ್ತು. ಶಾಮನೂರು ಶಿವಶಂಕರಪ್ಪರು ತೀರೋದ್ರಿಂದ ಸದನಗಳಿಲ್ಲ, ಈ ಹೋರಾಟಗಳಿಲ್ಲ, ಮುಂದೆ ಆಗ್ತಾ ಇದ್ದಾರೆ 2 ದಿನ ಅಂತ ಪ್ರಚಾರ ಆಯ್ತು. ಆದ್ರೂ ಅದನ್ನು ಮೀರಿ ಈ ಜನ ಬಂದಿದ್ರೆ ನಿಮಗೆಲ್ಲ ಹೃದಯಪೂರ್ವಕ ನನ್ನ ಶಾಸಕಾಂಗ ನಮ್ಮನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಒಂದು ಗಟ್ಟಿ ಕಾಳು ಇಲ್ಲಿ, ಒಂದು ಗಟ್ಟಿ ಕಾಳು ಸಾಕಿ ಯಾವ್ದಾರ. ಮುಂದಿನ ದಿನ ನಾಳೆ ಜನವರಿ 28ಕ್ಕೆ ಭಟ್ಕಳದಲ್ಲಿ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಇದೆ. ರಾಜ್ಯದ ಬುದ್ಧಿ